ಶಿಕ್ಷಕ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡು 1 ತಿಂಗಳು 2 ದಿನ ಪೂರ್ಣಗೊಳ್ತು. ಮೇ 26ನೇ ತಾರೀಕು ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದು. ಅವನು ನಿರಂತರವಾಗಿ ಈ ಹಗರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಮೇಲೆ ನಿರಂತರ ಒತ್ತಡ ಹಾಕ್ತಾನೇ ಇದ್ದೀವಿ. ಈ ಹಗರಣದ ಆಳ ಅಗಲ ಬಹಳ ವ್ಯಾಪಕವಾಗಿದೆ. ಈ ಹಗರಣದಲ್ಲಿ ಕಾಣದ ಕೈಗಳು ಇದ್ದಾವೆ. ಈ ಹಗರಣದ ಹಣ ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳ ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಳಕೆಯಾಗಿದೆ ಅನ್ನುವಂಥ ಅನುಮಾನ ಇದೆ ಅನ್ನೋದನ್ನು ಮತ್ತೆ 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 ಹೇಳಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯೂ ಸೇರಿದಂತೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುತ್ತಿಗೆ ನಮ್ಮ ರಾಜ್ಯದ ಉದ್ದಗಲಕ್ಕೆ ಬಹುತೇಕ ಜಿಲ್ಲಾ ಕೇಂದ್ರಗಳಲ್ಲಿ ನಡೆದಿದೆ. ನಾವು ಹೇಳಿದ್ವಿ ನಾಗೇಂದ್ರ ಅವರ ರಾಜೀನಾಮೆ ಪಡ್ಕೊಳ್ಬೇಕು, ಅವರ ಹೆಸರನ್ನು ಕೂಡ FIRನಲ್ಲಿ ಉಲ್ಲೇಖಿಸಬೇಕು. ಬಹಳ ಒತ್ತಡಗಳ ನಂತರ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದರು. ಯಾಕೆ ಇದುವರೆಗೂ ಅವರಿಗೆ ನೋಟಿಸ್ ಕೊಟ್ಟು SIT ಮುಂದೆ ತನಿಖೆ ನಡೆಸಿಲ್ಲ? ಯಾಕೆ ಅವರ ಹೆಸರನ್ನ FIRನಲ್ಲಿ ಉಲ್ಲೇಖ ಮಾಡಿಲ್ಲ? ಹಗರಣದಲ್ಲೂ ಅವರ ಹೆಸರನ್ನು ಉಲ್ಲೇಖ ಮಾಡಬೇಕು. ಚಂದ್ರಶೇಖರ್ ಅವರ ಸಾವಿನ ಆತ್ಮಹತ್ಯೆಯಲ್ಲೂ ಕೂಡ ಅವರ ಹೆಸರನ್ನು ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ವಿ. ಇದನ್ನು ಮೀರಿ ನೆಕ್ಕುಂಟಿ ನಾಗರಾಜ್ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅವರಿಗಿರುವಂಥ ಸಂಬಂಧ ಅದನ್ನು ಫೋಟೋ ಸಮೇತ ಮಾಧ್ಯಮದ ಮುಂದೆ ದಾಖಲೆ ಇಡುವಂಥ ಕೆಲಸವನ್ನು ಮಾಡಿದ್ವಿ. ಇದಲ್ಲದೆ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ದದ್ದಲ್ ಅವರು ಸೇರಿದಂತೆ ಹಲವು ಜನ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ರವರ ಕಾರ್ಯಾಲಯದಲ್ಲಿ ಕುಳಿತು ಇಡೀ ಹಗರಣವನ್ನು ಮುಚ್ಚಾಕೋದಕ್ಕೆ ನಡೆಸಿದ ಸಂಚಿನ ಬಗ್ಗೆಯೂ ಕೂಡ ನಾವು ಆರೋಪವನ್ನು ಮಾಡಿದ್ವಿ. ಈ ಆರೋಪಕ್ಕೆ ಸಂಬಂಧಿಸಿದಂತೆಯೂ ಕೂಡ ಯಾವುದೇ ತನಿಖೆಯನ್ನು ಇದುವರೆಗೂ ಕೈಗೊಳ್ಳದೇ ಇರತಕ್ಕಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ. 187 ಕೋಟಿ ರೂಪಾಯಿ ವಿವಿಧ ಖಾತೆಗಳಿಗೆ ಜಮಾ ಆಗಿ ನಕಲಿ ಖಾತೆಗಳಿಗೆ ಹೋಗಿದೆ ಅನ್ನುವಂಥ ಆರೋಪ ನಾವು ಸಲ್ಲಿಸಿದ ನಂತರವೂ ಇದುವರೆಗೂ ಇಲಾಖೆ ರಿಕವರಿ ಮಾಡಿಕೊಂಡಿರ್ತಕ್ಕಂಥ ಹಣ ಕೇವಲ 14 ಕೋಟಿಯ ಅಷ್ಟು ಮಾತ್ರ. 187 ಕೋಟಿಯಲ್ಲಿ 14 ಕೋಟಿಯಷ್ಟು ಮಾತ್ರ. ಇವರಿಗೆ ಮಾಹಿತಿ ಸೋರಿಕೆ ಮಾಡಿದರೆ 700ಕ್ಕೂ ಹೆಚ್ಚು ಖಾತೆಗಳಿಗೆ ಫಸ್ಟ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಿನ ಮೂಲಕ ಬೇರೆ ಬೇರೆ ನಕಲಿ ಖಾತೆಗಳಿಗೆ ಹೋಗಿದೆ ಅಂಥೇಳಿ, ಅದರಲ್ಲಿ ಚಿನ್ನದ ಅಂಗಡಿ, ಬಾರು ಸೇರಿದಂತೆ ಹಲವು ಖಾತೆಗಳಿಗೆ ಹೋಗಿದೆ ಅಂಥೇಳಿ. ಆ ಎಲ್ಲ ಖಾತೆಗಳ ಮತ್ತು ಖಾತೆದಾರರನ್ನ ಮೇಲೆ ಏನು ಕ್ರಮ ತಗೊಂಡಿದ್ದೀರಿ? ಅಲ್ಲಿಂದ ಹಣ ರಿಕವರಿ ಮಾಡೋ ಕೆಲಸ ಆಗಿದೆಯಾ? ಇದು ಯಾವುದಕ್ಕೂ SIT ಹತ್ರ ಉತ್ತರ ಇಲ್ಲ. ನಾವು ಹೇಳಿದ್ವಿ, ಮುಖ್ಯವಾಗಿ ಹಣಕಾಸು ಇಲಾಖೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಕೈಲೇ ಇರೋದ್ರಿಂದ ನೈತಿಕ ಹೊಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಹೊರಬೇಕು. ತಮ್ಮ ಇಲಾಖೆಯ ವ್ಯಾಪ್ತಿಯ ಒಳಗಡೆನೆ ನಡೆದಿರ್ತಕ್ಕಂಥ ಬಹುದೊಡ್ಡ ಹಗರಣ, 100ಕ್ಕೆ 100ರಷ್ಟು ಹಣವನ್ನು ವರ್ಗಾಯಿಸಿ ಲೂಟಿ ಮಾಡಿರ್ತಕ್ಕಂಥ ಹಗರಣ,
ಈ ಹಗರಣದಲ್ಲಿ ನಿಮ್ಮ ನೈತಿಕತೆ ಪ್ರಶ್ನೆ ಬರೋದ್ರಿಂದ ನೀವು ಹೊಣೆ ಹೊರಬೇಕು ಅಂತ ಹೇಳಿದ್ವಿ. ಮುಖ್ಯಮಂತ್ರಿಗಳು ವಿಷಯಾಂತರ ಮಾಡ್ತಾರೆ, ಆದರೆ ಇದುವರೆಗೂ ಈ ನೈತಿಕತೆಯನ್ನು ಯಾರು ಹೊತ್ಕೋಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿಲ್ಲ. ನಾವಿವತ್ತು ಚಳುವಳಿಯ ಮೂಲಕ ಮತ್ತೆ ಆಗ್ರಹ ಮಾಡಿದ್ದೇವೆ, ಮುಖ್ಯಮಂತ್ರಿಗಳೇ ನೀವೇ ನೈತಿಕ ಹೊಣೆ ಹೊರಬೇಕು, ನೀವು ರಾಜೀನಾಮೆ ಕೊಡಬೇಕು ಅನ್ನೋಂಥ ಆಗ್ರಹವನ್ನು ನಾವು ಚಳುವಳಿಯ ಮೂಲಕ ಮಾಡಿದ್ದೇವೆ. ಸರ್ಕಾರದ ತನಿಖೆಯ ಪಾತ್ರದ ಬಗ್ಗೆ ನಮಗೆ ಸಂಶಯ ಇದೆ. ಇದು ಬಹುರಾಜ್ಯಗಳಿಗೆ ಸಂಬಂಧಿಸಿದಂಥ ಹಗರಣ ಅನ್ನುವಂಥದ್ದು ಮೇಲ್ನೋಟಕ್ಕೂ ಕಂಡು ಬರ್ತಾ ಇದೆ, ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದರಲ್ಲಿ ಯಾರ್ಯಾರು ಆಪಾದಿತರಿದ್ದಾರೆ ಅವರು ಆಂಧ್ರ ಪ್ರದೇಶಕ್ಕೆ ಸೇರಿದವರು ಇದ್ದಾರೆ, ತೆಲಂಗಾಣಕ್ಕೆ ಸೇರಿದವರು ಇದ್ದಾರೆ. ಈ ಎಲ್ಲ ಅನುಮಾನಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ CBI ತನಿಖೆಗೆ ಪತ್ರ ಬರೆದಿರೋ ಕಾರಣಕ್ಕೆ ನೀವು ಯಾಕೆ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಇಡೀ ಸಮಗ್ರ ತನಿಖೆಯನ್ನು CBIಗೆ ವಹಿಸಿಲ್ಲ? ನೀವು ರಾಜ್ಯ ಸರ್ಕಾರ ಯಾಕೆ ಇಡೀ ಯಾವಾಗ CBIಗೆ ಅವ್ರು ಬರೆದ್ರು ಆ ಕ್ಷಣದಲ್ಲೇ ನೀವು ರಾಜ್ಯ ಸರ್ಕಾರ ವಹಿಸಬೇಕಾಗಿತ್ತು, ಯಾಕೆ ನೀವು ವಹಿಸಿಲ್ಲ? ಇದೆಲ್ಲವೂ ನಮಗೆ ಸಂಶಯವನ್ನು ಮೂಡಿಸ್ತಾ ಇರತಕ್ಕಂಥ ಮತ್ತು ಗೊಂದಲ ನಿರ್ಮಾಣ ಮಾಡುವಂಥ ಪ್ರಯತ್ನ ನಡೆದಿದೆ ಅಂತಕ್ಕಂಥದ್ದು ನಮ್ಮ ಆಪಾದನೆ ಇದೆ. ನೋಡಿ, 13ನೇ ಆರೋಪಿ ಈ ಪ್ರಕರಣದಲ್ಲಿ ಸತ್ಯರಾಜ್ ವರ್ಮಾ, ಅಂದರೆ ಇವರು ಕ್ರೈಮ್ ನಂಬರಲ್ಲಿ 13ನೇ ಆರೋಪಿ ಅಂತ ದಾಖಲಿಸಿರುವಂಥ ಸತ್ಯರಾಜ್ ವರ್ಮಾ ಮತ್ತು ಸಚಿವರಾಗಿರ್ತಕ್ಕಂಥ ಬೋಸ್ರಾಜ್ರವರಿಗಿರುವಂಥ ಸಂಬಂಧ ಏನು? ಕೇವಲ ಜಾತಿ ಸಂಬಂಧನೋ ಅಥವಾ ವ್ಯಾವಹಾರಿಕ ಸಂಬಂಧನೂ ಇದೆಯೋ? ಈ ಬಗ್ಗೆಯೂ ತನಿಖೆ ಆಗಬೇಕಾಗಿತ್ತು. ಈ ಬಗ್ಗೆ ತನಿಖೆ ಆಗಿಲ್ಲ. ಆ ಸತ್ಯರಾಜ್ ವರ್ಮಾ ಬ್ಯಾಕ್ಗ್ರೌಂಡ್ ಏನು? ನಮಗೆ ಒಂದು ಪ್ರೈಮರಿ ಇನ್ಫಾರ್ಮೇಷನ್ ಬಂದಿರೋದು, ಇದೇ ಥರದ ಹಗರಣ ಹಿಂದೆ ಕಾಂಗ್ರೆಸ್ ಸರ್ಕಾರ ಛತ್ತೀಸ್ಗಢದಲ್ಲಿದ್ದಾಗಲೂ ನಡೆದಿದೆ. ಆ ಹಗರಣದಲ್ಲೂ ಸತ್ಯರಾಜ್ ವರ್ಮಾರವರ ಪಾತ್ರ ಇದೆ ಅಂತಕ್ಕಂಥ ಸಂಶಯವನ್ನು ಕೆಲವರು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನಾದರೂ ತನಿಖೆ ಆಗಿದೆಯಾ, ಪ್ರಗತಿಯಾಗಿದೆಯಾ? ಅದೇ ಸತ್ಯರಾಜ್ ವರ್ಮಾ ಮಾಜಿ ಸಚಿವ ನಾಗೇಂದ್ರ ಮತ್ತು ಅವರ ಸಂಗಡಿಗರು ನಮ್ಮ ಮೇಲೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪದ ಹಿನ್ನೆಲೆಯಲ್ಲಿ ತನಿಖೆ ನಡೆದಿದೆಯಾ? ಆ ರೀತಿ ಏನಾದ್ರು ಜೀವ ಬೆದರಿಕೆ ಹಾಕ್ತಾ ಇದ್ರೆ ಇದೊಂದು ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಆಗತ್ತೆ. ಈ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಅವ್ರು ಹೇಳಿದ ನಂತರವೂ ಕೂಡ ನೀವ್ಯಾಕೆ ನಾಗೇಂದ್ರ ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ? ಅವ್ರು ಕೋರ್ಟ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿರೋದು, ನಾಗೇಂದ್ರ ಮತ್ತು ಸಂಗಡಿಗರು ನಮಗೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ. ಅದು ಸತ್ಯಾಸತ್ಯತೆ ತಿಳ್ಕೊಳ್ಳುವ ಕೆಲಸವನ್ನು SIT ಮಾಡಲಿಲ್ಲ ಮತ್ತು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡುವ, ತನಿಖೆಗೊಳಪಡಿಸುವ ಕೆಲಸನೂ ಕೂಡ ಮಾಡಿಲ್ಲ. ಯಾಕೆ ಆ ರೀತಿ ನೀವು ಅವ್ರನ್ನ ಅರೆಸ್ಟು ಮಾಡ್ದಲೇ ತನಿಖೆಗೂ ಒಳಪಡಿಸದೇ ಇರೋದಕ್ಕೆ ಕಾರಣ ಏನು? ಆ ರೀತಿ ಒತ್ತಡ ನಿಮ್ಮ ಮೇಲೆ ಏನಿದೆ ಅನ್ನೋದು ನನ್ನ ಆರೋಪ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.